प्रजापतिं सुरगुरुं सप्तर्षि मान्यो गुरुः द्राक्षारामं सुभीमनाथं कथ संभूयशितांचल श्रीसिंहासनमारचय वसतिं चक्रे च तत्रैवयः एको राम गुरु संपूर्ण करुण कुर्यात् सदा मंगलम् कंठे यस्य विराजते हि करलम् गंगाजलं मस्तके वामांगे गिरिराजराजतनया जाया भवानी स्थिता नंदी स्कंद गणादिनाथ सहित श्री केदारनाथ प्रभु केदारांचल संस्थितो हि सततम कुर्यात् सदा मंगलम. ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮಯ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆಗೈಯುತ್ತಾ ತಪೋಕ್ಷೇತ್ರ ಕಣವಕುಪ್ಪೆ ಕವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಫಾಲ್ಗುಣ ಮಾಸದ ಸುಸಂದರ್ಭದಲ್ಲಿ ಹರಿಹರ ತಾಲೂಕು ಶಿವನಹಳ್ಳಿ ವೈರಾಗ್ಯ ಧಾಮದಲ್ಲಿ ಸಾಗಿಕೊಂಡು ಬಂದಂತ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಭಕ್ತ ಮುಮುಕ್ಷುಗಳೇ, ತನ್ನೋ ಮನ ಧನ ಸೇವೆಯನ್ನು ಸಲ್ಲಿಸಿದ ಎಲ್ಲ ಸೇವಾರ್ಥಿಗಳೇ, ಮಾತೆಗಳೇ, ಮುದ್ದು ಮಕ್ಕಳೇ, ಸದ್ಭಕ್ತ ಬಂಧುಗಳೇ, ನಮ್ಮ ಧರ್ಮಶಾಸ್ತ್ರದಲ್ಲಿ ಪಂಚಪೀಠಗಳು ಇದ್ದಾವೆ. ಅದರ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನೆನಪು ಮಾಡಿಕೊಡುವುದಾದ್ರೆ ಪರಶುವನಿಗೆ ಪಂಚಮುಖಗಳಿದ್ದಾವೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ. ಈ ಪಂಚಮುಖಗಳಿಂದ ಪರಶಿವ ಮನುಕುಲದ ಉದ್ಧಾರಕ್ಕಾಗಿ ಸಕಲ ಚರಾಚರ ಜೀವರಾಶಿಗಳ ಅಭ್ಯುದಯಕ್ಕಾಗಿ ಸನ್ಮಾರ್ಗವನ್ನು ತೋರಿಸಲಿಕ್ಕಾಗಿ ಪಂಚ ಆಚಾರ್ಯರನ್ನ ಉತ್ಪತ್ತಿ ಮಾಡ್ತಾ ಇದ್ದಾನೆ. ಕೃತಯುಗದಲ್ಲಿ ಏಕಾಕ್ಷರ ಶಿವಾಚಾರ್ಯರು, ದ್ವಯಕ್ಷರ ಶಿವಾಚಾರ್ಯರು, ತ್ರಯಕ್ಷರ ಶಿವಾಚಾರ್ಯರು, ಚತುರಾಕ್ಷರ ಶಿವಾಚಾರ್ಯರು, ಪಂಚಾಕ್ಷರ ಶಿವಾಚಾರ್ಯರು ಅಂತ ಅವತರಿಸಿ ಮನುಕುಲವನ್ನ ಸಕಲ ಚರಾಚರ ಜೀವರಾಶಿಗಳು ಉದ್ಧರಿಸಿದ್ದಾರೆ. ಋಷಿ ಮುನಿಗಳಿಗೂ ಕೂಡ ಲಿಂಗ ದೀಕ್ಷೆಯನ್ನ ಮಾಡಿದ್ದಾರೆ, ಧರ್ಮ ಬೋಧನೆಯನ್ನ ಮಾಡಿದ್ದಾರೆ. ಆನಂತರ ತ್ರೇತಾಯುಗದಲ್ಲಿ ಏಕವಕ್ತ್ರ ಶಿವಾಚಾರ್ಯರಾಗಿ ದ್ವಿವಕ್ತ್ರ ಶಿವಾಚಾರ್ಯರು, ತ್ರಿವಕ್ತ್ರ ಶಿವಾಚಾರ್ಯರು, ಚತುರ್ವಕ್ತ್ರ ಶಿವಾಚಾರ್ಯರು, ಪಂಚವಕ್ತ್ರ ಶಿವಾಚಾರ್ಯರು ಅನ್ನುವಂಥ ನಾಮಾಂಕಿತದಿಂದ ಪ್ರಕಟಗೊಂಡು ಸರ್ವರನ್ನು ಉದ್ಧಾರ ಮಾಡಿದ್ದಾರೆ. ದ್ವಾಪರ ಯುಗದಲ್ಲಿ ರೇಣುಕಾಚಾರ್ಯರು, ದಾರುಕಾಚಾರ್ಯರು, ಘಂಟಾಕರ್ಣಾಚಾರ್ಯರು, ದೇನುಕರ್ಣಾಚಾರ್ಯರು, ವಿಶ್ವಕರ್ಣಾಚಾರ್ಯರು ಅನ್ನುವಂಥ ನಾಮಾಂಕಿತದಿಂದ ಪ್ರಕಟಗೊಂಡು ಸರ್ವರನ್ನ ಅನುಗ್ರಹ ಮಾಡಿದ್ದಾರೆ. ಕಲಿಯುಗದ ಆರಂಭದಲ್ಲಿ ರೇವಣಾರಾಧ್ಯರು, ಮರುಳಾರಾಧ್ಯರು, ಏಕೋರಾಮಾರಾಧ್ಯರು, ಪಂಡಿತಾರಾಧ್ಯರು, ವಿಶ್ವಾರಾಧ್ಯರು ಅನ್ನುವಂಥ ಹೆಸರಿನಿಂದ ಪ್ರಕಟಗೊಂಡು ಸಕಲರನ್ನು ಉದ್ಧಾರ ಮಾಡಿದ್ದಾರೆ. ಅವು ಪಂಚಪೀಠಗಳಾಗಿ ಪರಿವರ್ತನೆಗೊಂಡಿದ್ದಾವೆ. ನಮ್ಮ ಧರ್ಮಶಾಸ್ತ್ರದಲ್ಲಿ ಬರುವಂತಹ ಪಂಚಪೀಠಗಳು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನ ಪೀಠ, ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಪೀಠ, ಶ್ರೀಮದ್ ಹಿಮೋತ್ಕೇದಾರ ವೈರಾಗ್ಯ ಸಿಂಹಾಸನ ಪೀಠ, ಶ್ರೀಶೈಲ ಸೂರ್ಯ ಸಿಂಹಾಸನ ಪೀಠ, ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನ ಪೀಠ ಅಂತ ಪಂಚಪೀಠಗಳಿದ್ದಾವೆ. ಪಂಚಪೀಠಗಳಲ್ಲಿ ಪಂಚ ಆಚಾರ್ಯರು ಆಯಾಯ ಸಮಯದಲ್ಲಿ ಪೀಠಾರೋಹಣವನ್ನ ಅನುಗ್ರಹ ಮಾಡಿಕೊಂಡು ಸ್ಥಾನವನ್ನು ಅನುಗ್ರಹಿಸಿ ಸರ್ವರನ್ನ ಉದ್ಧಾರ ಮಾಡ್ತಾ ಇದ್ದಾರೆ. ಸಕಲ ಚರಾಚರ ಜೀವರಾಶಿಗಳಿಗೆ ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ
ಮೂರನೇ ಪೀಠವೇ ಹೇಮೋತ್ಕೇರ ವೈರಾಗ್ಯ ಸಿಂಹಾಸನ ಮಹಾಸಂಸ್ಥಾನ ಪೀಠ. ಈ ಪಂಚಪೀಠಗಳು ತಮ್ಮದೇ ಆಗಿರ್ತಕ್ಕಂಥ ವೈಶಿಷ್ಟ್ಯತೆಯನ್ನ, ವಿಶೇಷತೆಯನ್ನ, ಉದಾತ್ತವಾದಂತ ಹಿನ್ನೆಲೆಯನ್ನು ಹೊಂದಿದ್ದಾವೆ. ಅದರಲ್ಲಿಯೂ ಕೂಡ ಕೇದಾರ ಪೀಠದ ವಿಶೇಷತೆ ತುಂಬಾ ಪ್ರಖರವಾಗಿದೆ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಪಂಚಪೀಠಗಳ ಇತಿಹಾಸದಲ್ಲಿ ಒಂದಷ್ಟು ಘಟನೆಗಳ ನೆನಪು ಮಾಡಿಕೊಡೋದಾದ್ರೆ, ಕೇದಾರನಾಥ ಮಂದಿರ, ಭಾರತ ವಿಶ್ವಕ್ಕೆ ಗುರು, ಹಿಮಾಲಯ ಭಾರತದ ಕಿರೀಟ. ಅಲ್ಲಿ ಕೇದಾರನಾಥ ಜ್ಯೋತಿರ್ಲಿಂಗ, ಅದರ ಮಸ್ತಕದ ಕಲಶ. ಆ ಕೇದಾರನಾಥನ ವೈಶಿಷ್ಟ್ಯತೆ ಏನು ಅಂತ ಕೇಳಿದ್ರೆ, ಪಂಚಪಾಂಡವರು ದ್ವಾಪರ ಯುಗದಲ್ಲಿ ಸಾಕಷ್ಟು ಕುರುಕ್ಷೇತ್ರ ಮಹಾಯುದ್ಧದ ನಂತರ 36 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾರೆ. ಧರ್ಮರಾಯನಿಗೆ ಈ ರಾಜ್ಯ ಸಂಪತ್ತಿ ಸಾಕನ್ಸುತ್ತೆ. ಅವಾಗ ವೈರಾಗ್ಯದ ಕಡೆಗೆ, ಮೋಕ್ಷದ ಮಾರ್ಗವನ್ನು ಹುಡುಕ್ತಾರೆ. ಆ ಸಮಯದಲ್ಲಿ 4 ಜನ ಸಹೋದರರು ಮತ್ತು ದ್ರೌಪದಿಯ ಕೂಡ ಚರ್ಚೆಯನ್ನು ಮಾಡ್ತಾನೆ ಧರ್ಮರಾಯ. ಇದೆಲ್ಲ ರಾಜ್ಯ ಸಂಪತ್ತಿ ಸಾಕು ಅನಿಸ್ತಿದೆ, ಹಾಗಾಗಿ ನಾವು ಮೋಕ್ಷದ ಮಾರ್ಗವನ್ನ ಹುಡುಕಿಕೊಂಡು ಹೋಗೋಣ ಅಂತ ಹೇಳಿದಾಗ ಎಲ್ಲರೂ ಒಪ್ಪಿಗೆಯನ್ನು ಕೊಡುತ್ತಾರೆ. ಆ ಸೂಚನೆಯನ್ನ ತೆಗೆದುಕೊಂಡು ವ್ಯಾಸ ಮಹರ್ಷಿಗಳ ಬಳಿಗೆ ಪಂಚಪಾಂಡವರು ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಈ ರಾಜ್ಯ, ಈ ಸಂಪತ್ತಿ, ಈ ಭೋಗ ವಿಲಾಸಗಳು ಸಾಕಾಗಿದೆ, ಹಾಗಾಗಿ ನಮಗೆ ಮೋಕ್ಷದ ಮಾರ್ಗವನ್ನು ಕಲ್ಪಿಸಿಕೊಡ್ರಿ ಅಂತ ಬೇಡ್ತಾರೆ. ಆ ಸಂದರ್ಭದಲ್ಲಿ ವ್ಯಾಸ ಮಹರ್ಷಿಗಳು ಹೇಳಿದರು, ಸರಳವಾಗಿ ನಿಮಗೆ ಮೋಕ್ಷ ಸಿಗೋದು ಕಷ್ಟವಿದೆ. ಯಾಕೆ ಅಂತ ಕೇಳಿದ್ರೆ, ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಸ್ವಗೋತ್ರ ಹತ್ಯೆ ಮಾಡಿದ್ದೀರಿ, ಭ್ರಾತೃ ಹತ್ಯೆ ಮಾಡಿದ್ದೀರಿ. ಆನಂತರ ವಸು ಹತ್ಯೆ, ಭೀಷ್ಮ ಪಿತಾಮಹರು ಅಷ್ಟ ವಸುಗಳಲ್ಲಿ ಒಬ್ರು, ವಸು ಹತ್ಯೆ ಆಗಿದೆ. ಆನಂತರ ದ್ರೋಣಾಚಾರ್ಯರ ವಿದ್ಯಾಗುರುಗಳು ಗುರು ಹತ್ಯೆ ಆಗಿದೆ. ಅನೇಕ ಜೀವಗಳು, ಅನೇಕ ವ್ಯಕ್ತಿಗಳು ಮೃತ್ಯು ಹೊಂದಿದ್ದಾರೆ. ಇದೆಲ್ಲ ಕಾರಣಕ್ಕಾಗಿ ಗೋಹತ್ಯ, ಗುರು ಹತ್ಯ, ಭ್ರಾತೃ ಹತ್ಯ, ವಸು ಹತ್ಯ, ಈ ಎಲ್ಲ ಹತ್ಯದ ಪರಿಣಾಮವಾಗಿ ಬ್ರಹ್ಮ ಹತ್ಯಾ ದೋಷ ನಿಮಗೆ ಬಂದಿದೆ. ಹಾಗಾಗಿ ಸರಳವಾಗಿ ಮೋಕ್ಷ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಮೋಕ್ಷದ ಮಾರ್ಗ ಹೇಗೆ ಅಂತ ಕೇಳಿದ್ರೆ, ನೀವು ಹಿಮಾಲಯಕ್ಕೆ ಹೋಗಿ ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ರಿ. ಆ ಶಿವ ನಿಮಗೆ ಏನಾದ್ರೂ ಅನುಗ್ರಹ ಮಾಡಿದ್ರೆ ನಿಮಗೆ ಮೋಕ್ಷ ಲಭ್ಯವಾಗತ್ತೆ ಅಂತ ಹೇಳಿದಾಗ, ಆನಂತರ ಪಂಚಪಾಂಡವರು ದ್ರೌಪದಿ ಸಮೇತರಾಗಿ ಹೊರಡಲಿಕ್ಕೆ ತಯಾರಾಗ್ತಾರೆ. ಯಾವ ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ ಮಹಾರಾಜನಿಗೆ ಆ ಎಲ್ಲ ರಾಜ್ಯದ ಜವಾಬ್ದಾರಿಯನ್ನು ಹೊರಿಸಿ ಅವನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ಅವರು ಹಸ್ತಿನಾವತಿಯಿಂದ ಕೈಲಾಸ ಪರ್ವತದ ಕಡೆಗೆ ಹೋಗ್ತಾರೆ. ಆನಂತರ ಸಾಕಷ್ಟು ಸಮಯ ತಪಸ್ಸನ್ನ ಮಾಡ್ತಾರೆ. ಅಲ್ಲಿ ನೀವು ಕೇದಾರನಾಥಕ್ಕೆ ಬಂದವರಿಗೆಲ್ಲ ಗುರುತಿದೆ. ಮೊದಲು ಗುಪ್ತ ಕಾಶಿ ಅಂತ ಸಿಗುತ್ತೆ, ಗುಪ್ತ ಕಾಶೇಶ್ವರ ಅಂತ ಪ್ರಸಿದ್ಧವಾಗಿದೆ. ಅಲ್ಲಿ ಏನಾಗತ್ತೆ, ಸುಮಾರು ವರ್ಷಗಳು ಯಜ್ಞ ಯಾಗಗಳನ್ನ, ಪೂಜೆಯನ್ನ, ಅನುಷ್ಠಾನವನ್ನ, ಜಪತಪವನ್ನ ಪಂಚಪಾಂಡವರು ಮಾಡ್ತಾರೆ. ಆದ್ರೆ ಅವರಿಗೆ ಶಿವ ದರ್ಶನವನ್ನ ಕೊಡೋದಿಲ್ಲ, ಗುಪ್ತನಾಗಿರ್ತಾನೆ. ಅದಕ್ಕೆ ಹೇಳಿದ್ರು ಗುಪ್ತ ಕಾಶಿ ಅಂತ ಪ್ರಸಿದ್ಧವಾಯಿತು. ಆನಂತರದಲ್ಲಿ ಅವರು ಹಿಮಾಲಯದ ಮಧ್ಯಭಾಗದಲ್ಲಿ ಹೋಗಿ ಹಲವು ವರ್ಷಗಳ ಕಾಲ ತಪಸ್ಸು ಅನುಷ್ಠಾನವನ್ನು ಮಾಡಿದಾಗ ಮಹಿಷ ಅಂದ್ರ ಋಷಭ ರೂಪದಲ್ಲಿ ಯಾವ ಕೇದಾರನಾಥ ದರ್ಶನವನ್ನು ಕೊಡ್ತಾನೆ. ಆವಾಗ ಭೀಮ ಅದರ ಬೆನ್ನತ್ತಿ ಹೋದಾಗ ಅಲ್ಲಿ ಭೂಮಿಯಲ್ಲಿ ಹೋಗ್ತಾ ಇದ್ದಾನೆ. ಆನಂತರದಲ್ಲಿ ಪಂಚಕೇದಾರಗಳಿದ್ದಾವೆ. ಅಲ್ಲಿ ಕೇದಾರನಾಥ್, ಮಧ್ಯಮಹೇಶ್ವರ್, ತುಂಗನಾಥ್, ರುದ್ರನಾಥ್, ಕಲ್ಪನಾಥ್, ಈ ಪಂಚಕೇದಾರಗಳು. ಕೇದಾರನಾಥ ಶಿವನ ಪೃಷ್ಠಭಾಗ, ಮಧ್ಯಮಹೇಶ್ವರ ಶಿವನ ನಾಭಿಸ್ಥಾನ, ತುಂಗನಾಥ ಶಿವನ ಬಾಹುಸ್ಥಾನ, ರುದ್ರನಾಥ ನೇತ್ರ ಮತ್ತು ಮುಖಮಂಡಲ ಸ್ಥಾನ, ಕಲ್ಪೇಶ್ವರ ಜಟಾಭಾಗ. ಈ ಪ್ರಕಾರ ಪಂಚಕೇದಾರಗಳು. ಇವರು ನಿರಾಶರಾದಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಪ್ರತ್ಯಕ್ಷನಾಗಿ ಹೇಳ್ತಾರೆ, ಈ ಪಂಚ ಕೇದಾರ ರೂಪದಲ್ಲಿ ನಾನು ದರ್ಶನವನ್ನ ಹಿಮಾಲಯದಲ್ಲಿ ಕೊಡ್ತಾ ಇದ್ದೇನೆ. ಯುಗಾಂತರದಲ್ಲಿ ಕಲಿಯುಗ ಆಗ್ಲಿ, ಮುಂದೆ ಬರುವಂತ ಎಲ್ಲ ಯುಗಗಳಲ್ಲೂ ಕೂಡ ಅನೇಕ ಸಮಸ್ಯೆಗಳು ಬರ್ತಾವೆ. ಇಲ್ಲಿ ಯಾರು ಬಂದು ಶುದ್ಧಾಂತಕರಣದಿಂದ ದರ್ಶನ ಮತ್ತು ಸ್ಪರ್ಶನ ಮಾಡ್ತಾರೋ ಅವರಿಗೆ ಗುರು ಹತ್ಯ, ವಸು ಹತ್ಯ, ಭ್ರಾತೃ ಹತ್ಯ, ಗೋ ಹತ್ಯ, ಮಾತೃ ಹತ್ಯ, ಪಿತೃ ಹತ್ಯ,
ಇವು ಯಾವುದೇ ಪ್ರಖರವಾದ ದೋಷಗಳಿದ್ದಾಗ್ಯೂ ಕೂಡ ಕೇದಾರನಾಥ ಜ್ಯೋತಿರ್ಲಿಂಗ ದರ್ಶನ ಸ್ಪರ್ಶನದಿಂದ ಆ ಎಲ್ಲ ಪಾಪ ತಾಪ ಶಾಪಗಳು ನಿವಾರಣೆ ಆಗಲಿ ಅಂತ ಹೇಳಿ ಪರಮಾತ್ಮ ಅವರಿಗೆ ಆಶೀರ್ವಾದವನ್ನ ಮಾಡಿ ಅವನು ಅನುಗ್ರಹ ಮಾಡ್ತಾ ಇದ್ದಾನೆ. ಆವಾಗ ಅವರು ಸ್ವರ್ಗಾರೋಹಿಣಿ ಅನ್ನುವಂಥ ಪರ್ವತದಿಂದ ಅವರು ಸ್ವರ್ಗಸ್ಥರಾದರು ಅನ್ನುವಂಥ ಇತಿಹಾಸ ಬರುತ್ತೆ. ಇದು ಕೇದಾರನಾಥರ ಸಾಂಕೇತಿಕ ಇತಿಹಾಸ. ಆ ನಂತರದಲ್ಲಿ ಕೇದಾರದ ವೈಶಿಷ್ಟ್ಯತೆ ಏನು? ಕೇದಾರನಾಥಂದು ನೀವು ಸಾಕಷ್ಟು ಜನರಿಗಂತೂ ಗುರುತಿದೆ. ಕೇದಾರನಾಥನ ಪೂಜೆ 6 ತಿಂಗಳು ಮಾತ್ರ ಮಾನವರಿಂದ ನಡೆಯುತ್ತೆ. ಇನ್ನು 6 ತಿಂಗಳು ದೇವತೆಗಳು ಪೂಜೆ ಮಾಡ್ತಾರೆ ಅನ್ನುವಂಥ ಪ್ರತೀತಿ ಸ್ಕಂದ ಪುರಾಣದಲ್ಲಿ ಬರೀತಾರೆ. ಷಣ್ಮಾಸಾಂ ಪೂಜಿತೋ ದೇವ್ಯಾಹ ಷಣ್ಮಾಸ ಮಾನವ ಸ್ಥಿತಾಹ. 6 ತಿಂಗಳು ಕೇದಾರನಾಥನ ಪೂಜೆಯನ್ನ ದೇವತೆಗಳು ಮಾಡ್ತಾರೆ, ಇನ್ನು 6 ತಿಂಗಳು ಮಾನವರು ಮಾಡ್ತಾರೆ. ಅರ್ಥಾತ್ ಯಾವ ವೈಶಾಖ ಮಾಸದಿಂದ ಕಾರ್ತಿಕ ಶುದ್ಧ ಪರ್ಯಂತರ, ಕಾರ್ತಿಕ ಶುದ್ಧ ದ್ವಿತೀಯ ಪರ್ಯಂತರವಾಗಿ ಕೇದಾರನಾಥನ ಪೂಜೆ ನಡೆಯುತ್ತೆ. ಅದನ್ನು ಪೂಜೆ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ರೆ ಕನ್ನಡ ನಾಡಿನ ಶುದ್ಧ ವೀರಶೈವ ಜಂಗಮ ಪರಂಪರೆಯವರೇ ಕೇದಾರನಾಥನ ಪೂಜೆ ಮಾಡಿದ್ದಾರೆ. ಅವರಿಂದ ಪೂಜೆ ಬೀಳುತ್ತೆ. ಆ ನಂತರದಲ್ಲಿ ಮಂದಿರ ಕ್ಲೋಸ್ ಆಗುತ್ತೆ. 6 ತಿಂಗಳು ಬಂದಿರುತ್ತೆ. ಅಂದ್ರೆ ಇಲ್ಲಿ ವಿಶೇಷತೆ ಏನು ಅಂತ ಕೇಳಿದ್ರೆ ಕೊನೆ ಪೂಜೆ ಆಗುವಾಗ ಕಾರ್ತಿಕ ಶುದ್ಧ ದ್ವಿತೀಯ ಪ್ರಾತಃ ಕಾಲ 3 ಗಂಟೆಯಿಂದ ಪೂಜೆ ಶುರುವಾಗತ್ತೆ. ಅನೇಕ ವಿಧಿವಿಧಾನಗಳ ಜೊತೆ ಪೂಜೆ ಆಗತ್ತೆ. ಜ್ಯೋತಿರ್ಲಿಂಗದ ಮೇಲೆ ಅನೇಕ ತರದ ಹೂವು, ಹಣ್ಣು, ಪತ್ರೆ, ಪುಷ್ಪಗಳು ಧರಿಸಲಾಗತ್ತೆ. ಆ ನಂತರದಲ್ಲಿ ಒಂದು 150 ಗ್ರಾಂನಷ್ಟು ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿಡಲಾಗತ್ತೆ ಬಲಭಾಗದಲ್ಲಿ. ಇದು ಮಂದಿರ ಕ್ಲೋಸ್ ಆಯಿತು. ಮಂದಿರ ಬಂದ್ ಮಾಡಿಕೊಂಡು ಬರೋದು 6:30 ಸರಿಸುಮಾರಿಗೆ ಗರ್ಭಗುಡಿ ಕ್ಲೋಸ್ ಆಗತ್ತೆ. 8:30 ಸರಿಸುಮಾರಿಗೆ ಮಹಾದ್ವಾರ ಕ್ಲೋಸ್ ಆಗತ್ತೆ. ಇನ್ನು 6 ತಿಂಗಳ ನಂತರ ವೈಶಾಖ ಮಾಸದಲ್ಲಿ ಕೇದಾರನಾಥ ಬಾಗಿಲು ತೆಗೆಯುತ್ತೆ. ಬಾಗಿಲು ತೆರೆಯುವಂತ ಅಧಿಕಾರ ಯಾರಿಗೆ? ರಾಷ್ಟ್ರಪತಿಗಳಿಗಿಲ್ಲ, ಪ್ರಧಾನ ಮಂತ್ರಿಗಳಿಗೂ ಇಲ್ಲ, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ದೊಡ್ಡ ಉದ್ಯಮಿಗಳು, ದೊಡ್ಡ ಶ್ರೀಮಂತರು, ಬೇರೆಯ ಪೀಠದ ಆಚಾರ್ಯರು ಯಾರಿಗೂ ಇಲ್ಲ. ಕೇದಾರನಾಥ ಮಂದಿರದ ಬಾಗಿಲು ತೆಗೆಯುವಂತ ಅಧಿಕಾರ ಕೇವಲ ಕೇದಾರ ಜಗದ್ಗುರು ಮಹಾಸನ್ನಿಧಿಯವರಿಗೆ ಮಾತ್ರ ಇರುತ್ತೆ ಇತಿಹಾಸ. ಗರ್ಭಗುಡಿಯ ಬಾಗಿಲನ್ನು ತೆರೆದು ಒಳಗಡೆ ಹೋದಾಗ ಭವಿಷ್ಯ ನೀವೆಲ್ಲ ನಿಮ್ಮ ಏನಾದ್ರೂ ಮನೆಯ ರೂಮ್ ಅನ್ನ ಒಂದು 2 ತಿಂಗಳು 3 ತಿಂಗಳು ಬಂದ್ ಮಾಡಿದ್ರೆ ದುರ್ಗಂಧ ಬರುತ್ತೆ. ಆದ್ರೆ ಮಂದಿರದ ಬಾಗಿಲು ಮುಚ್ಚಿ 6 ತಿಂಗಳಾಗಿರುತ್ತೆ. ಒಳಗಡೆ ಪ್ರವೇಶ ಮಾಡಿದಾಗ ಶ್ರೀಗಂಧ ಸಂಪಿಗೆ ಮಿಶ್ರಿತವಾದ ಸುಗಂಧ ಬರುತ್ತೆ. ಇದು ವಿಶೇಷ. ಆನಂತರ 6 ತಿಂಗಳ ಹಿಂದೆ ಧರಿಸಿರುವಂತ ಎಲ್ಲ ಪ್ರಕಾರದ ಹೂವು, ಹಣ್ಣು, ಪತ್ರೆ, ಪುಷ್ಪಗಳು ತಾಜಾ ಇರ್ತವೆ. ಅವೆಲ್ಲವೂ ಕೂಡ ಹಣ್ಣುಗಳು ಅನಿವಾರ್ಯವಾಗಿ ಎಲ್ಲರಿಗೂ ಕೊಡ್ಲಿಕ್ಕಾಗತ್ತೆ. ಎಲ್ಲರೂ ಪ್ರಸಾದ ರೂಪದಲ್ಲಿ ತಗೋತಾರೆ. ಅತ್ಯಂತ ರುಚಿಕರವಾಗಿರುವಂತಹ ಹಣ್ಣುಗಳು ಇರುತ್ತೆ. ಅಷ್ಟೇ ಅಲ್ಲ, ನೀವು ಮನೆಯಲ್ಲಿ ದೀಪವನ್ನು ಏನಾದ್ರೂ ಹಚ್ಚಿಟ್ರಿ ಅಂತಂದ್ರೆ ಒಂದು 150 ಗ್ರಾಮಿನ ತುಪ್ಪದ ದೀಪ ಹಚ್ಚಿಟ್ರೆ ಎಷ್ಟು ಸಮಯ ಉರಿಬಹುದು? 1 ದಿನ ಉರಿಬಹುದು, ಅಥವಾ ಇನ್ನು 1.5 ದಿನ ಉರಿಬಹುದು. ಆದ್ರೆ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, 6 ತಿಂಗಳ ಹಿಂದೆ ಹಚ್ಚಿರುವಂತ ದೀಪ, ಜ್ಯೋತಿರ್ಲಿಂಗದ ಬಲಭಾಗದಲ್ಲಿರುವಂತ ತುಪ್ಪದ ದೀಪ ಹಾಗೆ ಉರಿತಾ ಇರುತ್ತೆ, ಹಾಗೆ ಉರಿತಾ ಇರುತ್ತೆ, ಹಾಗೆ ಉರಿತಾ ಇರುತ್ತೆ. ಇದು ಅಲ್ಲಿಯ ವಿಶೇಷತೆ. ಅದಕ್ಕೆ ಹೇಳಿದ್ರು ಷಣ್ಮಾಸ ಪೂಜಿತೋ ದೇವ್ಯಾಹ ಷಣ್ಮಾಸ ಮಾನವ ಸ್ಥಿತ. ಕೇದಾರನಾಥನ ವೈಶಿಷ್ಟ್ಯತೆ ಇಷ್ಟು ಅಪರಂಪಾರಿದೆ. ಒಂದು ಪ್ರಮುಖವಾಗಿ ಕೇದಾರ ಪೀಠದ ಜಗದ್ಗುರುಗಳ ಜವಾಬ್ದಾರಿ ಏನು ಅಂತ ಕೇಳಿದ್ರೆ ಕೇದಾರ ಮಂದಿರದ ಬಾಗಿಲು ತೆಗೆಯುವಂಥದ್ದು. ಕೇದಾರ ಮಂದಿರ ಬಾಗಿಲು ತೆಗೆಯುವಂತ ಮುಹೂರ್ತವನ್ನ ನಿರ್ಣಯ ಮಾಡ್ತಕ್ಕಂಥವ್ರು ಯಾರು? ಕೇದಾರ ಪೀಠದ ಜಗದ್ಗುರುಗಳು. ಆನಂತರ 6 ತಿಂಗಳು ಪೂಜೆ ನಡೆಯುವ ಸಂದರ್ಭದಲ್ಲಿ ಪ್ರತಿನಿತ್ಯ 6 ತಾಸು ಜ್ಯೋತಿರ್ಲಿಂಗದ ಮೇಲೆ ವಜ್ರ ಖಚಿತವಾದ ಸುವರ್ಣ ಕಿರೀಟವನ್ನು ಧರಿಸಲಾಗುತ್ತೆ. ಕ್ಲೋಸ್ ಮಂದಿರ ಬಂದ್ ಆದ ಮೇಲೆ ಆ ಕಿರೀಟ ಏನಿಗೆ ಬರುತ್ತೆ ಅಂತ ಕೇಳಿದ್ರೆ ಕೇದಾರ ಜಗದ್ಗುರುಗಳ ಮಸ್ತಕದ ಮೇಲೆ ಬರ್ತದೆ. ಅದಕ್ಕೆ ಹೇಳ್ತಾರೆ ಬುಲಂದ ಕೇದಾರನ, ಮಾತನಾಡುವ ಕೇದಾರನ. ವಿಶ್ವದಲ್ಲಿ ಹರ ಮತ್ತು ಗುರು ಒಂದು ಕಿರೀಟವನ್ನು ಧರಿಸುವಂತ ಸಂಸ್ಕೃತಿ ಪರಂಪರೆ ಎಲ್ಲಿಯಾದ್ರೂ ಇದ್ರೆ ಅದು ಕೇವಲ ಕೇದಾರ ಪೀಠದ ಪರಂಪರೆಯಲ್ಲಿ ಇರ್ತಕ್ಕಂಥ ಇತಿಹಾಸ. ಅದಕ್ಕಾಗಿ ಪಂಚಪೀಠಗಳಲ್ಲಿ ವೈಶಿಷ್ಟ್ಯತೆ ಏನು ಅಂತ ಕೇಳಿದ್ರೆ ಇಷ್ಟು ವಿಭಿನ್ನತೆ ಕೇದಾರ ಪೀಠದ್ದಿದೆ.
ಅಷ್ಟು ಪ್ರಭಾವ ಇದೆ, ಅಷ್ಟು ಪ್ರಸಿದ್ಧವಾಗಿದೆ, ಅಷ್ಟು ವಿಶೇಷವಾಗಿದೆ, ಅಷ್ಟೇ ಕಷ್ಟನೂ ಇದೆ, ಸುಲಭಿಲ್ಲ. ಅಲ್ಲಿ ಬಂದಂತವರಿಗೆಲ್ಲ ಅನುಭವ ಇದೆ. -0.13 ಚಳಿ ಇರುತ್ತೆ, 16 ಬರುತ್ತೆ, ನೀರು ಸಿಗಲ್ಲ, ಎಲ್ಲ ಐಸ್ ಇರ್ತದೆ ಕೆಲವು ಸಮಯದಲ್ಲಿ, ಅಷ್ಟು ಚಳಿ ಇರುತ್ತೆ. ಅದರಲ್ಲಿ ಹೋಗಬೇಕು, ಬಾಗಿಲು ತೆಗೆಯಬೇಕು, ಪೂಜಾ ವೃತ್ತಗಳನ್ನ ಮಾಡಬೇಕು. ಇದು ಅಲ್ಲಿಯ ವಿಶೇಷತೆ. ಅಂದ್ರೆ ಕೇದಾರನಾಥನ ವಿಶೇಷತೆ ತುಂಬಾ ಅಪರಂಪಾರ ಅನ್ನುವಂಥದ್ದನ್ನ ಈ ಮುಖಾಂತರ ತಿಳಿಯಪಡಿಸುತ್ತಾ ಪ್ರಾಯಶಃ ಈಗ ಪ್ರಾಸ್ತಾವಿಕವಾಗಿ ಕಂಬಾಳೆ ಭಟ್ರು ಸಾಕಷ್ಟು ವಿಷಯಗಳ ನಿಮ್ಮ ಜೊತೆ ಹಂಚಿಕೊಂಡ್ರು. ಇದೇ ಫೆಬ್ರವರಿ ತಿಂಗಳು ನಾಂದೇಡ ಮಹಾನಗರದಲ್ಲಿ ಕೇದಾರ ಜಗದ್ಗುರು ಮಹಾಸನ್ನಿಧಿಯವರ ಪೀಠಾರೋಹಣದ ರಜತ ಮಹೋತ್ಸವ ಕಾರ್ಯಕ್ರಮ ನಡೆದಿತ್ತು. ಅದನ್ನ ನೋಡಿದವರು ತುಂಬಾ ಜನ ಇದ್ದಾರೆ. ಅದು ವೈಶಿಷ್ಟ್ಯತೆ ಹೇಗಿತ್ತು ಅಂತ ಕೇಳಿದ್ರೆ, ಅದು 9 ದಿನಗಳ ಕಾರ್ಯಕ್ರಮ. ಅಲ್ಲಿ 7 ದಿನಗಳು ಮಹಾಯಜ್ಞ ಯಾಗಾದಿಗಳು ನಡೀತವೆ. ಆನಂತರ 7 ದಿನ ಶಿವಕಥಾ ನಡೆಯುತ್ತೆ. ಭಕ್ತ ಸಮೂಹ ಹೇಗಿತ್ತು, ಪ್ರಾರಂಭದಲ್ಲಿ 25-30 ಸಾವಿರ ಜನ ಇರೋದು. ಒಂದು 2-3 ದಿನ ಆದ್ಮೇಲೆ ಲಕ್ಷಾಂತರ ಜನ ಭಾಗವಹಿಸ್ತಿದ್ರು. ಅಲ್ಲಿರುವಂತ ಭಕ್ತರು ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ, ಸದ್ಭಾವನೆಯಿಂದ ಸೇವೆಯನ್ನು ಮಾಡ್ತಾ ಇದ್ರು. ಇದು ಅಲ್ಲಿ ವೈಶಿಷ್ಟ್ಯತೆ. 12ನೇ ತಾರೀಕು ಕಾರ್ಯಕ್ರಮದ ಸಮಾರೋಪ, ಅವತ್ತು ಕೊನೆ ದಿನ. ಅವತ್ತಿನ ದಿವಸ ಜಗದ್ಗುರುಗಳಿಗೆ ಹರಿದ್ರಾಲೇಪನೆ, ಅನೇಕ ಪೂಜಾ ಅಭಿಷೇಕ ಕೈಂಕರ್ಯಗಳು ನಡೆದವು. ಇದೆಲ್ಲ ಮುಗಿದು ಜಗದ್ಗುರುಗಳನ್ನು ವೇದಿಕೆ ಮೇಲೆ ಮುಹೂರ್ತ ಮಾಡಿಸಲಾಯಿತು. ಆಮೇಲೆ ಕೆಲವರು ಭಾಷಣ ಸಂದೇಶವನ್ನು ಕೊಟ್ಟರು ಸ್ವಾಮೀಜಿಗಳು. ಕೇದಾರ ಸನ್ನಿಧಿಯವರ ಸಂದೇಶ ಶುರುವಾಯಿತು. ಯಾರು ಕೂಡ ಈಗಂತ ಕಲ್ಪನೆ ಇರಲಿಲ್ಲ. ಅವರು ತತ್ಕ್ಷಣದಲ್ಲಿ ತಮ್ಮ ಸಂದೇಶದಲ್ಲಿ ಹೇಳಿದರು, ಹೀಗೆ ಕರ್ನಾಟಕ ರಾಜ್ಯದ ಕಣ್ಣುಮುಟ್ಟೆ ಗವಿಮಠದ ಶ್ರೀಗಳನ್ನ ಕೇದಾರ ಪೀಠದ ಉತ್ತರಾಧಿಕಾರಿಗಳಾಗಿ ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಕಂಬಾಳಂತರು ಹೇಳಿದ್ರೆ ನನಗೂ ಗಾಬರಿ, ಉಳಿದವ್ರಿಗೆ ಆಶ್ಚರ್ಯ. ರಾಜ್ ಇವರೆಲ್ಲ ಅಲ್ಲಿ ಎದುರಿ ಕೂತಿದ್ರು, ಶಿವಯೋಗ ಸ್ವಾಮಿಯವರು, ಕರ್ವಸ ಇಂಜಿನಿಯರು, ಸಾಕಷ್ಟು ಜನ ಇದ್ರು. ಎಲ್ಲರಿಗೂ ಆಶ್ಚರ್ಯ, ಉತ್ಸಾಹ, ಉತ್ಸುಕತೆ. ಯಾರು ಕುಣಿತಾರೆ, ಯಾರು ಚಪ್ಪಳೆ ಬಡಿತಾರೆ, ಯಾರು ಜೈಕಾರ ಹಾಕ್ತಾರೆ ಅನ್ನೋ ಆಶ್ಚರ್ಯಚಕಿತವಾದಂತ ಘಟನೆ. ಪ್ರಾಯಶಃ ಒಂದು ಮಾತು ನಮ್ಮ ಭಕ್ತರು ಹೇಳಲಿಕ್ಕೆ ನಾವು ಬಯಸ್ತೇವೆ. ಏನು ಅಂತ ಕೇಳಿದ್ರೆ, ಬಹಳ ಲಕ್ಷ್ಯ ಕೊಟ್ಟು ಕೇಳಿ. भगवान देता है तो छप्पर फाड़ के देता है, भगवान लेता है तो चमड़ा उखाड़ के लेता है, भगवान के पास देर है किंतु अंधेर नहीं. ಪ್ರತಿಯೊಂದು ಮನುಷ್ಯರಿಗೆ ಕೊಡುವಂತವನು ತೆಗೆದುಕೊಳ್ಳುವಂತವನು ಯಾರು ಅಂತ ಕೇಳಿದ್ರೆ ಸಮರ್ಥಶಾಲಿ ಭಗವಂತ. ಇದನ್ನೆಲ್ಲರೂ ವಿಶ್ವಾಸ ಇಡ್ರಿ. ಸಮರ್ಥಶಾಲಿ. ನಾವು ಮಾಡುವಂತ ಕಾಯಕವನ್ನ ನೋಡಿ, ನಮ್ಮಲ್ಲಿ ಕಾಯಕದಲ್ಲಿ ಶ್ರದ್ಧೆ, ನಿಷ್ಠೆ, ಭಕ್ತಿ, ತ್ಯಾಗ, ಸಂಸ್ಕೃತಿ, ಸದ್ಭಾವನೆ, ಸದಾಚಾರ, ಸದ್ವರ್ತನೆಗಳು ಇತ್ತು ಅಂತ ಕೇಳಿದ್ರೆ, ಭಗವಂತ ಏನಾದ್ರೂ ಪ್ರಸನ್ನನಾದ ಅಂತ ಕೇಳಿದ್ರೆ ಯಾವ ರೀತಿ ಕೊಡ್ತಾನೆ ಅಂತ ಕೇಳಿದ್ರೆ, ಚಪ್ಪರ್ ಫಾಡ್ಕೆ ದೇತಾ ಹೈ. ಚಪ್ಪರವನ್ನು ಹರಿದು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಸಂಪತ್ತಿ, ಸಮೃದ್ಧಿ, ಕೀರ್ತಿ ಎಲ್ಲವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ ಭಗವಂತ. ಕೊಡೋದಷ್ಟೇ ಗೊತ್ತಿಲ್ಲ ಅವರಿಗೆ. ಅಕಸ್ಮಾತ್ ಅಜ್ಞಾನ, ಅವಿವೇಕ, ಅಹಂಕಾರ, ದುರಾಚಾರ, ದುರ್ನಡತೆ, ದುರ್ವ್ಯವಹಾರ, ದುರ್ವಿಚಾರಗಳು ಬಂತು ಅಂದ್ರೆ ತಗೋತಾನೆ. ಹೇಗೆ ತಗೋತಾನೆ? ಚಮಡ ಮುಖಾಡಿಕೆ ಲೇತಾ ಹೈ. ಚರವನ್ನು ಕೂಡ ಬಿಟ್ಟಾಗ ಕಿತ್ತು ತಗೋತಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಯಾವ ದಕ್ಷ ಪ್ರಜಾಪತಿಗೆ ಏನೆಲ್ಲ ಅಧಿಕಾರವನ್ನು ಕೊಟ್ಟಿದ್ದ, ಅಹಂಕಾರ ಹೆಚ್ಚಾಗಿ ದುರುಪಯೋಗ ಮಾಡಿಕೊಂಡು ಶಿರಚ್ಛೇದನ ಮಾಡಿ ಕುರಿ ಚಂದನ್ನು ಇಟ್ಟವನು ಅಲ್ವಾ? ಆನಂತರದಲ್ಲಿ ತಾರಕಾಸುರ ಅತ್ಯಂತ ಶಿವನ ಸೇವೆಯನ್ನ ಮಾಡಿ ತಪಸ್ಸನ್ನ ಮಾಡಿ ವರವನ್ನು ಪಡೆದ. ಏನು ವರ ಪಡೆದ? ಶಿವನ ದಂಪತಿಗಳಿಂದ ಆದಂತ ಸಂತಾನದಿಂದ ನನಗೆ ಮರಣ ಬರಬೇಕು. ಎಷ್ಟೋ 1000 ವರ್ಷಗಳು ಎಲ್ಲ ದೇವತೆಗಳಿಗೆ ಚಿತ್ರಹಿಂಸೆ ಕೊಟ್ಟ, ಎಲ್ಲರನ್ನ ಬಂಧಿಸಿಟ್ಟ, ಎಲ್ಲರಿಗೆ ಹಿಂಸೆಯನ್ನು ಕೊಟ್ಟ. ಭಗವಂತ ನೋಡಿದ 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 ಆಮೇಲೆ ಕಾರ್ತಿಕೇಯ ಸೃಷ್ಟಿಯಾಗಿ ಅವನ ಸಂಹಾರ ಮಾಡಿದ. ರಾವಣಾಸುರನಿಗೆ ಆತ್ಮಲಿಂಗವನ್ನೇ ಕೊಟ್ಟ. ಜಗತ್ತಿನಲ್ಲಿ ಆತ್ಮಲಿಂಗವನ್ನು ಪಡೆದಂತ ಇತಿಹಾಸ ಕೇವಲ ಒಬ್ಬನೇ, ರಾವಣಾಸುರ. ಶಿವಭಕ್ತ ಮೊದಲಿನ ಲೈನಲ್ಲಿ ಬರುವಂತ ಒಬ್ಬನೇ. ಅಷ್ಟು ಕೊಟ್ಟ. ಅದು ದುರಾಚಾರಿಯಾದ ರಾವಣಾಸುರ. ಪರಮ ಪತಿವ್ರತೆಯಾದ ಸೀತಾಮಾತೆಯನ್ನು ಅಪಹರಣ ಮಾಡಿ
ಅನೇಕ ಪಾಪ ಕೃತ್ಯವನ್ನು ಮಾಡಿದ. ರಾಮಾವತಾರದಿಂದ ವಿಷ್ಣು ಪರಮಾತ್ಮ ಅವನನ್ನು ಸಂಹಾರ ಮಾಡಿದ. ಆನಂತರ ರಕ್ತ ಬೀಜ, ಹಿಡಿಂಬಾಸುರ, ಆನಂತರ ಅನೇಕ ರಾಕ್ಷಸರು ಅವೆಲ್ಲ ವರವನ್ನು ಪಡಿತಿದ್ರು. ಸಾಕಷ್ಟು ತ್ರಿಪುರಾಸುರರು ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನ ಮಾಡಿ ಹೊರ ಪಡಿತಾರೆ. 3 ಲೋಕಗಳ ಸೃಷ್ಟಿಯಾಗತ್ತೆ. ಏನೆಲ್ಲ ಮಾಡಿದ್ರು ಕೂಡ ಪಾಪ ಕೃತ್ಯ ಹೆಚ್ಚಾದಾಗ ತ್ರಿಪುರಾಸುರರು ಕೂಡ ಸಂಹಾರ ಆಯಿತು ಶಿವನ ಕೈಯಿಂದ. ಅಂದ್ರೆ ಹೇಳುವಂತ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ನಮ್ಮ ಭಕ್ತಿಯನ್ನ, ಶ್ರದ್ಧೆಯನ್ನ, ನಿಷ್ಠೆಯನ್ನ, ತ್ಯಾಗವನ್ನ, ಸದ್ಗುಣವನ್ನ, ಸದಾಚಾರವನ್ನ ನೋಡಿದಾಗ ಭಗವಂತ ನಮಗೆಲ್ಲ ಕೊಡ್ತಾನೆ. ಇದ್ರಲ್ಲಿ ಯಾವ ಸಂಶಯ ಇಲ್ಲ. ಕೊಟ್ಟಾಗ ನಾವು ಸರಿಯಾಗಿ ಬಳಕೆ ಮಾಡ್ಕೋಬೇಕು. ಅದು ದುರುಪಯೋಗ ಆಯಿತು ಅಂತ ಕೇಳಿದ್ರೆ ಸತ್ಯನಾಶ ಮಾಡ್ತಾನೆ ಭಗವಂತ. ಕೊಡೋನು ಅವನೇ, ತಗೊಳ್ಳೋನು ಅವನೇ. ಆ ನಿಟ್ಟಿನಲ್ಲಿ ಸಮರ್ಥಶಾಲಿ ಯಾರು ಅಂತ ಕೇಳಿದ್ರೆ ಭಗವಂತ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇವೆ. ಸದ್ಭಕ್ತ ಬಂಧುಗಳೇ, ಕೇದಾರ ಪೀಠ, ಎಲ್ಲಿಯ ಕೇದಾರ, ಎಲ್ಲಿ ಕಣ್ಣುಕೊಪ್ಪೆ? ನೀವು ಹಾಗೆ ಚಿಂತನೆ ಮಾಡ್ರಿ. ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಚಿಕ್ಕಮಾಗಡಿ ಪುಟ್ಟ ಗ್ರಾಮ, ಅಲ್ಲಿ ಭಕ್ತರೆಲ್ಲ ಬಂದಿದ್ದಾರೆ. ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ಅತ್ಯಂತ ಕಡು ಬಡತನದ ಪರಿವಾರದಲ್ಲಿ ಜನಿಸಿದವರು. ಇಲ್ಲಿ ತಂದೆಯವರು ಇದ್ದಾರೆ, ತಾಯಿಯವರು 1 ವರ್ಷದಿಂದ ಲಿಂಗೈಕ್ಯರಾಗಿದ್ದಾರೆ. ಪ್ರಾಯಶಃ ಇವರು ಇಡೀ ಗ್ರಾಮದಲ್ಲಿ ಎಲ್ಲರಿಗೂ ಗುರುತು. ಕಾಯ ವಾಚ ಮನಸ್ಸ ಕರ್ತವ್ಯವನ್ನೇ ಮಾಡ್ತಾ ಇದ್ರು. ಇನ್ನು ಶ್ರೀಮಂತರಲ್ಲ. 7 ಜನ ನಾವೆಲ್ಲ ಪರಿವಾರದಲ್ಲಿ, 4 ಜನ ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳು. ಇಷ್ಟೆಲ್ಲ ಇದ್ರೂ ಕೂಡ ತಂದೆಯವರಾಗ್ಲಿ, ನಮ್ಮ ತಾಯಿಯವರು ಮನೆ ಹೊಸ ಬಿಟ್ಟು ಹೊರಗೆ ಬರ್ತಿರ್ಲಿಲ್ಲ, ಮನೆ ಒಳಗೆ ಇರ್ತಿದ್ರು. ತಂದೆಯವರು ಹೊರಗೆ ಹೊಲದಲ್ಲಿ ದುಡಿದು, ಮತ್ತೆ ನಾವೆಲ್ಲ 2ನೇ ಕ್ಲಾಸ್ ಇದ್ದಾಗ್ಲಿಂದ ದುಡಿಮೆ ಶುರುವಾಗಿದೆ ಕೆಲಸ. ಅಂದ್ರೆ ಹೀಗೆ ಬದುಕಬೇಕು ಅಂತ ಕಲಿಸಿಕೊಟ್ಟಂತವರು ತಾಯಿ ತಂದೆ. ಅದ್ರ ಜೊತೆಯಲ್ಲಿ ಅಂತ ಪುಟ್ಟ ಗ್ರಾಮದಲ್ಲಿ ಜನ್ಮವನ್ನ ತಾಳಿ ಅಲ್ಲಿಂದ ಹೋಗಿ ಬೇರೆ ಕಡೆ ಅಧ್ಯಯನ ಮಾಡ್ತಾ ಮಾಡ್ತಾ ಅಲ್ಲಿಂದ ಕಣ್ಣುಕುಪ್ಪೆಗೆ ಆಯ್ಕೆ ಆಯಿತು. ಕಣ್ಣುಕುಪ್ಪೆಗೆ ಹೋದಂತ ಸಂದರ್ಭದಲ್ಲಿ 1 ತಿಂಗಳಾಗಿದ್ದು ನಮ್ಮ ಪೂರ್ವಾಶ್ರಮದ ಅನೇಕ ಭಕ್ತರು ಬಂದರು. ಕಣ್ಣುಕುಪ್ಪೆ ಎಲ್ಲೈತಿ ಅಂತ ಅವ್ರಿಗೆ ನಾವು ಹೇಳಿಲ್ಲ, ನಮ್ಮ ಮನೆಯಲ್ಲೂ ನಾವು ತಿಳಿಸಿಲ್ಲ. ನಮ್ಮ ಗುರುಗಳ ಮುಖಾಂತರ ಅಲ್ಲಿ ಹೋಗಿದ್ದಾಗಿತ್ತು. ಇವರು ಬಂದು ಅಷ್ಟು ಅಳಕ್ ಶುರು ಮಾಡಿದ್ರು. ಊರವ್ರು ಎಲ್ಲ ಅಳತಿದ್ರು. ಅವರು ಯಾಕೆ ಹತ್ರು ಅಂತ ಕೇಳಿದ್ರೆ ಅಲ್ಲಿ ವ್ಯವಸ್ಥೆ ನೋಡಿದ್ರು, ಏನು ಇಲ್ಲ ಅಂತ ಕಠಿಣ ಪರಿಸ್ಥಿತಿ. ಯಾಕಿಲ್ಲದಿರಿ ಅಂತ ಪರಿಸ್ಥಿತಿ ಏನಿದೆ, ನಮ್ಮೂರಲ್ಲಿ ಏನು ಕಡಿಮೆ ಇದೆ, ಎಲ್ಲರೂ ಅಳತಿದ್ರು. ನೀವು ಬರೀ ಹೋಗೋಣ ಅಂತ ಕಂಡುಬಿದ್ದಿದ್ರು. ನಾವು ಅವತ್ತು ಹೇಳಿದ್ವಿ, ಚಲೋ ಇದ್ದಲ್ಲಿ ಮಾಡೋದು ದೊಡ್ಡದಲ್ಲ, ಏನು ಇಲ್ಲದಲ್ಲಿ ಸಾಧನೆ ಮಾಡೋದು ಅದು ಸಾಧನೆ, ಅದು ಸಾರ್ಥಕ. ಆ ನಿಟ್ಟಿನಲ್ಲಿ ಗುರುವಿನ ಕೃಪೆಯಿಂದ ಅಲ್ಲಿಂದ ಶುರುವಾಗಿರ್ತಕ್ಕಂಥ ವ್ಯವಸ್ಥೆ ಸಾಕಷ್ಟು ವ್ಯವಸ್ಥಿತವಾಗಿ ನಡೀತು. ನಾವು ನಮ್ಮ ಜೊತೆಗೆ ಪ್ರಾರಂಭದಿಂದ ಇರುವಂತ ಅನೇಕ ಭಕ್ತರಿದ್ದೀರಿ, ಮಧ್ಯದಲ್ಲಿ ಸಾಕಷ್ಟು ಜನ ನಮ್ಮ ಜೊತೆ ಸೇರಿದ್ರು. 2005ನೇ ಇಸ್ವಿಯಲ್ಲಿ ಜೂನ್ 12ನೇ ತಾರೀಕು ಉತ್ತರಾಧಿಕಾರದ ಸ್ವೀಕಾರ ನಮ್ದು ಕಣ್ಕುಪ್ಪೆ ಗವಿ ಮಠಕ್ಕೆ. ಒಂದು ಮುಟ್ಟಿಗೆ ಅಕ್ಕಿಲ್ಲ, ಅಲ್ಲಿ ಯಾವ ವ್ಯವಸ್ಥೆಗಳು ಇಲ್ಲ. 12 ರೂಪಾಯಿ 50 ಪೈಸೆ ಅವತ್ತು ನಮ್ಮಲ್ಲಿ ಇದ್ದ ಹಣ. ಅವತ್ತಿಂದ ಹಿಡಿದು ಇವತ್ತಿನವರೆಗೆ, ಅವತ್ತೇನು ಹಿಡಿದ್ವಲ್ಲ 2005 ಜೂನ್ 12ನೇ ತಾರೀಕು, ಆವತ್ತಿನಿಂದ ಹಿಡಿದು ಈ ದಿನದವರೆಗೆ ಈ ನಾಲಿಗೆಯಿಂದ ಯಾರನ್ನು ನಾವು ಕೇಳಿಲ್ಲ, ಬೇಡಿಲ್ಲ, ಯಾರು ಬೇಡುದು. ಇಷ್ಟು ಜನದಲ್ಲಿ ಯಾರು ಒಬ್ರು ನೆನಪಿದ್ರು ಹೇಳಿ, ಯಾವತ್ತು ಕೇಳಿದ್ರ ಜೋರೆ ಅಂತ ಸಾಧ್ಯ ಇದೆಯಾ? ಎಲ್ಲೂ ಬೇಡಿಲ್ಲ. ನಮಗೆ ದುಡ್ಡು ಕೊಡ್ರಿ ಅಂತ ಬೇಡಿಲ್ಲ, ಇದು ಕಡಿಮೆ ಆಗಿದೆ ಅಂತ ಬೇಡಿಲ್ಲ, ಇದನ್ನ ಕಟ್ಟಿಸ್ರಿ ಅಂತ ಬೇಡಿಲ್ಲ, ಇದನ್ನ ಕೊಡ್ರಿ ಅಂತ ಬೇಡಿಲ್ಲ. ಒಂದು ಸಾರಿನೂ ಕೂಡ ಬೇಡಿದ ಅನುಭವ ನಮ್ಮಲ್ಲಿ ಇಲ್ಲ. ಆ ನಂತರದಲ್ಲಿ ಏನು ನಾವು ಎಲ್ಲೂ ಬೇಡಿಲ್ಲ, ಯಾವ ರಾಜಕಾರಣಿಗಳಿಗೂ ಕೂಡ ಇದನ್ನ ಕೊಡ್ರಿ ಅಂತ ಅವ್ರಿಗೂ ಕೂಡ ಕೇಳಿಲ್ಲ. ಇದು ಚಾರಿತ್ರಿಕ ಇತಿಹಾಸದಲ್ಲಿ ನಮ್ಮ ಆತ್ಮಕ್ಕೆ ತೃಪ್ತಿ ಕೊಡುವಂತ ಕಾರ್ಯ ಅಂತ ನಾವು ಹೇಳಿಕೆ ಬಯಸ್ತಾ ಇದ್ದೇವೆ. ಎಲ್ಲೂ ಬೇಡಿಲ್ಲ, ಯಾವ ರಾಜಕಾರಣದಲ್ಲೂ ಪ್ರವೇಶ ಮಾಡಿಲ್ಲ, ಯಾರಿಗೂ ನೌಕರಿ ಕೊಡ್ರಿ ಅಂತ ಹೇಳಿಲ್ಲ, ರಾಜಕಾರಣ ನಮ್ಮ ಜೀವನದಲ್ಲಿ ಮಾಡೇ ಇಲ್ಲ. ಈಗ ಗುರುವಿನ ನಿಯಮ ಏನಿರುತ್ತೋ ಅದನ್ನು ಬಿಟ್ಟು 1 ಇಂಚು ನಾವು ಹಿಂದೆ ಮುಂದೆ ಸರದಿಲ್ಲ. ಅದೆಲ್ಲ ನಮ್ಮ ಆಪ್ತರಿಗೆ ಗುರುತಿದೆ. ಅಂದ್ರೆ ಭಗವಂತನ ಕೃಪೆ ಎಷ್ಟು ದೊಡ್ಡದಿರುತ್ತೆ. ಕಣ್ಕುಪ್ಪೆಯಿಂದ 2013ನೇ ಇಸ್ವಿಯಲ್ಲಿ ಕೇದಾರ ಸನ್ನಿದೇವರ ಸಂಗೀತ ಯುಕ್ತವಾದ ಇಷ್ಟಲಿಂಗ ಮಹಾಪೂಜೆ 1 ತಿಂಗಳು ನಡೀತು. ಅದಕ್ಕೆ ಕಾರಣಭೂತರು ಯಾರು? ಕಂಬಳಿ ಭಟ್ರೆ. ಅವರು ಮಾಡಿಸ್ಲೇಬೇಕು ಹಣ ಹೇಳಿದ್ರು. ನಾವು ಹೆಂಗ್ರೆ ನಿರ್ವಹಣೆ ಮಾಡೋದು, ಇಲ್ಲ ನಾವೆಲ್ಲ ಇರ್ತೇವೆ ಅಂತ ಹೇಳಿ ಶುರು ಮಾಡಿಸಿದ್ರು.
ಒಂದು ತಿಂಗಳು ಜಲಪ್ರಳಯ ಕೇದಾರನಾಥ ಜಲಪ್ರಳಯ ಆಗಿತ್ತು 2013ರಲ್ಲಿ. ಆ ಸಮಯದಲ್ಲಿ ಕೇದಾರ ಸನ್ನಿಧಿಯವರು ಕಣ್ಕುಪ್ಪಿ ದಯಮಾಡಿಸುವಂತ ಸಂದರ್ಭ. ಜೂನ್ ತಿಂಗಳ ಜಲಪ್ರಳಯ ಆಗಿದೆ, ಆಗಸ್ಟ್ಗೆ ಅವರು ಬರಬೇಕು. ಅದು ಒಂದು ದೊಡ್ಡ ಪರೀಕ್ಷೆ ಮೇರೆಗೆ ಮತ್ತೆ ದಯಮಾಡಿಸಿದ್ರು. ಒಂದು ತಿಂಗಳು ನಡೀತು. ಅವರ ಕಠಿಣತರವಾದ ನಿಯಮವನ್ನ, ಆಚಾರ ವಿಚಾರವನ್ನ ಅವತ್ತು ಸನ್ನಿಧಿಯವರು ಒಂದು ತಿಂಗಳು ಗಮನಿಸಿದ್ರು. ಅದ್ರ ಜೊತೆಯಲ್ಲಿ ಅವರ ಪೂಜೆ, ಅವರ ಅನುಷ್ಠಾನ, ಅವರ ತಪಶ್ಚರ್ಯ, ಅವರ ವಿಶೇಷತೆಯನ್ನು ನೋಡಿ ನಾವು ಕೂಡ ಅವರ ಬಗ್ಗೆ, ಅವರ ಪಾದಕ್ಕೆ ಶರಣಾಗತರಾದ್ವಿ. ಅಂದಿನಿಂದ 2014ರಲ್ಲಿ ಇವ್ರಿಗೆಲ್ಲ ಕಂಬಾಳ್ಬಿಟ್ರೆ ಎಲ್ಲರಿಗೂ ಹೇಳಿದ್ರು, ನೀವು ಕಣ್ಕುಪ್ಪಿ ಇವ್ರು ಕರ್ಕೊಂಡು ಕೇದಾರಕ್ಕೆ ಬರ್ರಿ. ಅದು ಹೇಳ್ತಾ ಇದ್ರು. ನಾವು ಯಾವ ಕಾರಣಕ್ಕೂ ಬೆಂಗಳೂರಿಂದ ದೂರ ಎಲ್ಲಿ ಹೋಗೇ ಇಲ್ಲ. ನಾಗರಾಜ್ ಅವರು ಮೊದಲು ಬೆಂಗಳೂರಿಗೆ ಬಂದ್ರು ನಾವು ಹೋಗ್ತಿರ್ಲಿಲ್ಲ. ನಮ್ಮದೇ ಆಗಿರ್ತಕ್ಕಂಥ ಏರಿಯಾದಲ್ಲಿ ಅಷ್ಟೇ ಸೀಮಿತ ಇದ್ದೇವೆ, ಎಲ್ಲೂ ಹೋಗ್ತಿರ್ಲಿಲ್ಲ. ಅಷ್ಟು ಕಠಿಣತರವಾದ ನಿಯಮಗಳ ಹಾಕೊಂಡೇ ನಾವು ಬದುಕನ್ನ ನಡೆಸ್ಕೊಂಡು ಬಂದಿದ್ವಿ. ಆದ್ರೆ ಎಲ್ಲ ಏನು ಅವ್ರ ಆಚಾರಕ್ಕೆ ವ್ಯತ್ಯಾಸ, ಇವ್ರು ಹೇಳಿದ್ರು ಕಂಬಾಳಿ, ಇಲ್ಲ ಅವ್ರ ಆಚಾರ ವಿಚಾರಕ್ಕೆ ವ್ಯತ್ಯಾಸ ಆಗುತ್ತೆ, ಅವ್ರು ಎಲ್ಲೂ ಬರಲ್ಲ, ನಾವಿರ್ತೀವಿ ಅದಕ್ಕೇನು ವ್ಯತ್ಯಾಸ ಆಗಲ್ಲ, ವಿಮಾನ ಮುಖಾಂತರ ಕರ್ಕೊಂಡು ಬರ್ರಿ ಅಂತ ಆದೇಶ ಮಾಡಿದಾಗ ಇವರೆಲ್ಲ ಕೂಡಿ ಚಿತ್ರದುರ್ಗದ ಕೆಲವು ಭಕ್ತರು ಕೂಡಿ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಕೇದಾರನಾಥ ಬಾಗಿಲು ತೆಗೆಯುವ ಮೊದಲನೇ ದಿವಸ ಅಲ್ಲಿ ಹೋಗಿ ದರ್ಶನ ಮಾಡಿದ್ದಾಯ್ತು. ಅದೆಲ್ಲ ವೈಶಿಷ್ಟ್ಯತೆಯನ್ನ ನೋಡಿ ನಮಗೆ ಮತ್ತೆ ಆನಂದ ಆಯಿತು. ಮತ್ತೆ 2015ರಲ್ಲಿ ಅಲ್ಲಿಗೆ ಚೇಲಾ ದೀಕ್ಷಾ ಸಂಸ್ಕಾರವನ್ನು ಕೊಟ್ಟರು. ಆನಂತರದಲ್ಲಿ ಮಧ್ಯಮಹೇಶ್ವರದಲ್ಲಿ ಅನುಷ್ಠಾನವನ್ನು ಮಾಡಲಿಕ್ಕೆ ಆದೇಶ ಮಾಡಿದ್ರು. ಮಧ್ಯಮಹೇಶ್ವರದ ಅನುಷ್ಠಾನದ ಇತಿಹಾಸವನ್ನು ಹಿಂದೆಲ್ಲ ಹೇಳಿದ್ದೇವೆ, ಮತ್ತೆ ಹೇಳೋದು ಬೇಡ. ಅದೇನಂದ್ರೆ ಅಷ್ಟೇ ಕೇಳಬೇಕು ಅದನ್ನ, ಮತ್ತೆ ಅದನ್ನ ಕಲ್ಪನೆ ಮಾಡಿದ್ರೆ ಭಯ ಬರುತ್ತೆ. ಆ ತರವಾದಂತ ಅನುಷ್ಠಾನ ಅದು ಭಗವಂತ ನಮ್ಮಿಂದ ಮಾಡಿಸ್ಕೊಂಡ ಅದೊಂದು ಇತಿಹಾಸ. 6 ತಿಂಗಳು ಮಧ್ಯಮಹೇಶ್ವರದಲ್ಲಿ ಇದ್ದಿದ್ದಾಗಿತ್ತು. ಆನಂತರದಲ್ಲಿ 2018ನೇ ಇಸ್ವಿಯಲ್ಲಿ ಪೀಠದಲ್ಲಿ 8 ತಿಂಗಳ ಅನುಷ್ಠಾನ ಆಯಿತು. 2019ರಲ್ಲಿ ಕೇದಾರನಾಥದಲ್ಲಿ 6 ತಿಂಗಳು ಪೂಜಾ ಜಪ ಅನುಷ್ಠಾನಗಳಾಯಿತು. ಮಧ್ಯಮಹೇಶ್ವರದಲ್ಲಿ ಅನುಷ್ಠಾನ ಮಾಡಿದಾಗ ಅಲ್ಲಿ ಮತ್ತೆ ಲೋಕಲ್ ಇರೋರು ಹೇಳಿದ್ರು, ಹೀಗೂ ಬದುಕಲಿಕ್ಕೆ ಬರ್ತದ ಅಂತ ಹೇಳಿದ್ರು. ಅಲ್ಲಿ ಮಂದಿ ನಮ್ಮನ್ನು ನೋಡಿ ಹೇಳಿದ್ರು, ಹೀಗೂ ಬದುಕಲಿಕ್ಕೆ ಬರ್ತದ. ಅಲ್ಲಿ ಹುಟ್ಟಿದವರು ಇಲ್ಲಿಂದ ಹೋದವರು ನಮ್ಮ ನಡೆಯನ್ನ ನೋಡಿ, ನಮ್ಮ ನುಡಿಯನ್ನ ನೋಡಿ, ನಮ್ಮ ಬದುಕಿನ ವ್ಯವಸ್ಥೆಯನ್ನು ನೋಡಿ ಹೇಳಿದ್ರು, ಹೀಗೂ ಕೂಡ ಬದುಕಲಿಕ್ಕೆ ಸಾಧ್ಯ ಇದೆಯಾ ಅಂತ ಚರ್ಚೆ ಅಲ್ಲಿ ಮಾಡಿದ್ರು. 2019ರಲ್ಲಿ ನಮ್ಮ ಅಲ್ಲಿರುವಂತ ಕಠಿಣತರವಾದ ನಿಯಮಗಳನ್ನ, ಆಚಾರ ವಿಚಾರವನ್ನು ನೋಡಿರ್ತಕ್ಕಂಥ ಇಡೀ ಉತ್ತರಾಖಂಡ್ ಅಲ್ಲಿ ಮಂದಿರ ಸಮಿತಿಯವರು ಕೇದಾರನಾಥ ಮಂದಿರ ಬಾಗಿಲ ಮುಚ್ಚಿದಾಗ ಕೆಳಗಡೆ ಬಂದಾಗ ಮಂದಿರ ಸಮಿತಿ ಅಧ್ಯಕ್ಷರು, ಶ್ರೀಯು, ಮುಖ್ಯಮಂತ್ರಿ ಎಲ್ಲ ಚರ್ಚೆ ಮಾಡ್ತಾರೆ ಜಗದ್ಗುರು ಜೊತೆ. ರಾಹುಲ್ ಜಿ ಮಹಾರಾಜಕೋ ಕಹಾಸೆ ಲಾಯೆ ಆಪ್, ಎಲ್ಲಿಂದ ಕರ್ಕೊಂಡು ಬಂದಿರಿ ಇವರಿಗೆ? ಜಗದ್ಗುರು ಹೇಳ್ತಾರೆ, ಪೂರ ಭಾರತ ಢೂಂಢ ಕರ್ಕೆ ಲಾಯೆ ಹೈ. ಅಂದ್ರೆ ಇಡೀ ಭಾರತವನ್ನ ಸುತ್ತರದ ಹುಡುಕಿ ಇವರು ಕರ್ಕೊಂಡ್ ಬಂದೇವೆ. ಅಲ್ಲಿ BD ಸಿಂಗ್ ಅಂತ ಶ್ರೀವು ಹೇಳ್ತಾರೆ, ನೈ ಮಹಾರಾಜ್ ಭಾರತ ನೈ ಪೂರಾ ದುನಿಯಾ ಮೇ ಐಷೆ ಸಂತ್ ಮಿಲ ಸಂಭವ. ಅದರಿಂದ ಭಾರತ ಅಲ್ಲ, ಜಗತ್ತಿನಲ್ಲಿ ಇಂಥವ್ರು ಸಿಗಲ್ಲ ಅಂತ ಶ್ರೀವು ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, महाराज का नियम, महाराज का आचार विचार क्रिया अत्यंत विशिष्ट है, ಅದೆಲ್ಲ ವಿಶೇಷವಾಗಿದೆ. ಆನಂತರ ಹೇಳಿದ್ರು, ಅಲ್ಲಿರುವಂತ ಲೋಕಲ್ ಕೆಲವು ಜನ ಭಗವಾನ್ ಕೋವಿ ಮಾನ್ತೇನೆ, ದೇವರು ಕೂಡ ಹೆದರಲ್ಲ, ಮಹಾರಾಜ್ ಕೋ ದೇಖ ದೇಖ ಕರ್ತೆ ಡರ್ತೆ ಹೇ, ಅವರು ನೋಡ್ತಿದ್ದಾಗೆ ಹೆದರು ಓಡ್ತಾರೆ ಅಂತ ಅಲ್ಲಿರುವಂತ. ಅಂದ್ರೆ ನಾವು ಹೆದರ್ಸಿಲ್ಲ ಅವರಿಗೆ. ನಮ್ಮ ಕಠಿಣತರವಾದ ನಿಯಮಗಳು, ಕಠಿಣತರವಾದ ವ್ರತಗಳು, ಕಠಿಣವಾದ ಆಚಾರ. ಅಲ್ಲಿ 6 ತಿಂಗಳಿದ್ರು ಕೂಡ ಕೈಯಿಂದ ದುಡ್ಡು ಮುಟ್ಟಿರ್ಲಿಲ್ಲ. ಬಂದು ಭಕ್ತರು ಕೊಟ್ಟಿದ್ದಾರೆ ಒಂದ್ ಕಡೆಗಿಟ್ಟು ಮತ್ತೆ ಪೀಠಕ್ಕೆ ಅದಕ್ಕೆ ಸಮರ್ಪಣೆ ಮಾಡಿ. ಅಂದ್ರೆ ನಾವೊಂದು ಸೇವೆ ಮಾಡಕ್ಕೆ ನೀ ಕರ್ಕೊಂಡಿದ್ವಿ, ಸೇವೆ ಮಾಡೋದಂತೆ ಈ ಪ್ರಕಾರವಾಗಿ ಅಲ್ಲಿ ಸೇವೆ ಮಾಡಿದ್ವಿ. ಅವಾಗ ಅಷ್ಟು ಪ್ರಕಾರ ಚರ್ಚೆ ಆಗಿತ್ತು. ಇದೆಲ್ಲ ಕೇದಾರನಾಥನ ಕೃಪೆ ಬಹಳ ದೊಡ್ಡದು. ನಾವು ಹೇಳಿದ್ವಲ್ಲ, ನಾವು ಸಹಜ ವಿಚಾರ ಮಾಡಿ ನಾವು ಯಾವ ವೇಳೆ ತಪ್ಪಲ್ಲ. ನಾವು ಎಲ್ಲಿ ಚಿಕ್ಕಮಾಗಡಿ, ಎಲ್ಲಿ ಕಣ್ಕುಪ್ಪೆ, ಎಲ್ಲಿ ಕಣ್ಕುಪ್ಪೆ, ಎಲ್ಲಿ ಹಿಮಾಲಯ. ಹಿಮಾಲಯದಲ್ಲಿ ಹೋಗಿ ಪೂರ ಮಂದಿರ ಸಮಿತಿಯ ಜವಾಬ್ದಾರಿ ಇಟ್ಟು ಮತ್ತು ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಕೇಳಿದ್ರೆ ಇದು ಅದಕ್ಕೆ ಹೇಳ್ತಾರೆ, ಪೂರ್ವ ಸುಕೃತಾದಿ ದೇವೋ ಲಭ್ಯಂತರ ಚ ಪಾರ್ಥಿದೇವ. ಸುಕೃತ ಇದೆಲ್ಲ ತಾಯಿ ತಂದೆ ಮಾಡಿದ ಪುಣ್ಯ ಜೊತೆಗೆ ಪೂರ್ವ ಜನ್ಮದ ಸುಕೃತ, ಅದರ ಪರಿಣಾಮವಾಗಿ ಈ ಎಲ್ಲ ಅವಕಾಶಗಳು ಲಭ್ಯವಾಗತ್ತೆ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ, ಇದೆಲ್ಲರೂ ಕೂಡ ಮಹಾಸನ್ನಿಧಿಯವರು
ದೊಡ್ಡ ಬಹುತರವಾದ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಅದು ನಿರ್ವಹಣೆ ಮಾಡೋದು ಹೇಗೆ ಅನ್ನುವಂಥದ್ದು ಕೂಡ ಒಂದು ಕಡೆಗೆ ಭಯ ಅನಿಸುತ್ತೆ. ಯಾಕೆ ಅಂತ ಕೇಳಿ ನಮ್ಮ ನಿಯಮಗಳೇ ಬೇರೆ, ನಮ್ಮ ವಿಚಾರಗಳೇ ಬೇರೆ. ಅವೆಲ್ಲವನ್ನು ಹೇಗೆ ನಿರ್ವಹಣೆ ಮಾಡ್ತೇವೆ ಅನ್ನುವಂಥ ಭಯ ಇದ್ರೂ ಕೂಡ ಒಂದು ಭರವಸೆ ಏನು? ಗುರು ಕೃಪಾ, ಗುರು ಕಾರುಣ್ಯ, ಗುರುವಿನ ಆಶೀರ್ವಾದ ಜಗತ್ತಿನ ಎಲ್ಲದಕ್ಕಿಂತ ದೊಡ್ಡದು. ಅದಕ್ಕೆ ಹೇಳ್ತಾರೆ ಗಂಗಾ ಪಾಪಂ ಶಶಿ ತಾಪಂ ಧನ್ಯಂ ತರಸ್ತದ ಪಾಪಂ ತಾಪಂ ಚ ಧನ್ಯಂ ಚ ಹರಂತಿ ಸಂತ ಸಜ್ಜನ. ಒಬ್ಬ ತಪಸ್ವಿ, ಒಬ್ಬ ಸಿದ್ಧಿ ಪುರುಷ, ಒಬ್ಬ ಯೋಗಿ, ಒಬ್ಬ ಸಂತ, ಒಬ್ಬ ಆದರ್ಶ ಗುರು ಭಕ್ತನನ್ನ ಕುರಿತು ಏನಾದರೂ ಅವನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಿದ ಅಂತ ಕೇಳಿದ್ರೆ ಏನೆಲ್ಲ ಆಗತ್ತೆ. ನೀ ನುಡಿದರೆ ಕೊಂಡು ಕೊರಲು ಹೋದಯ್ಯ, ನೀ ನುಡಿದರೆ ಬೆರಳು ಹೈನ ಹೋದಯ್ಯ, ನೀ ನುಡಿದರೆ ವಿಷಯ ಅಮೃತವಾಗೋದಯ್ಯ. ಅಂದ್ರೆ ಗುರುವಿನ ಕೃಪಾ ಅನ್ನೋದು ಬಹಳ ದೊಡ್ಡ. ಅಂತಪ್ಪ ಗುರು ಕೇದಾರ ಪೀಠದ ಮಹಾತಪಸ್ವಿ ಜಗದ್ಗುರು ಭೀಮಾಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದ ಮಹಾಸನ್ನಿಧಿಯವರು ಅವರು ಅನುಗ್ರಹಿಸಿ ಆಶೀರ್ವಾದವನ್ನು ಮಾಡಿದ್ದಾರೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಾರ್ಯವನ್ನು ಮುಂದೆ ನೆರವೇರಿಸಿಕೊಂಡು ಹೋಗೋಣ ಅನ್ನುವಂಥ ವಿಷಯವನ್ನು ಪ್ರಸ್ತಾವನೆ ಮಾಡ್ತಾರೆ. ಪ್ರಾಯಶಃ ಈಗೆಲ್ಲ ಮುಗುದಿಲ್ಲ, ಈಗ ಇನ್ನೂ ಆಯ್ಕೆ ಅಷ್ಟೇ, ಇನ್ನು ಮುಂದಿನ ಪ್ರಕ್ರಿಯೆಗಳು ಬಹಳ ಇದ್ದಾವೆ. ಕೇದಾರ ಪೀಠದ ಹಾಗಿಲ್ಲ. ಮೊದಲು ಚೇಲ ದೀಕ್ಷೆ ಆಗಬೇಕು, ಪಂಚ ಕೇದಾರಗಳಲ್ಲಿ ಒಂದ್ ಕಡೆ ಪೂಜೆ ಆಗಬೇಕು, 6 ತಿಂಗಳು ಮಾಡಬೇಕು. ಆ ನಂತರದಲ್ಲಿ ಅಲ್ಲಿ ಮಂದಿರ ಸಮಿತಿಯಿಂದ ಆರ್ಡರ್ ತಗೋಬೇಕು. ಆ ನಂತರದಲ್ಲಿ ಟೆಹರಿ ಮಹಾರಾಜ, ಟೆಹರಿ ಸಂಸ್ಥಾನದಿಂದ ತಿಲಕೋತ್ಸವ ಕಾರ್ಯಕ್ರಮ ಆಗಬೇಕು. ಅದಕ್ಕೆ ರಾಜಗುರು ಅಂತ ಕರೀತಾರೆ, ರಾವಲ್ ಅಂತ ಕರೀತಾರೆ. ರಾಜಗುರುಗಳ ಪಟ್ಟವು ಕೂಡ ಕೇದಾರ ಪೀಠಕ್ಕಿದೆ. ಹಾಗಾಗಿ ಅಲ್ಲಿ ರಾಜರು ತಿಲಕೋತ್ಸವ ಮಾಡಬೇಕು. ಇವೆಲ್ಲ ಆದ ಮೇಲೆ ಮುಂದೆ ಬರುವಂತದ್ದು ಪಟ್ಟಾಧಿಕಾರ ಕಾರ್ಯಕ್ರಮ. ಇಷ್ಟೆಲ್ಲ ನಿಯಮಗಳು ಕೇದಾರ ಪೀಠದವಿದ್ದಾವೆ. ಅದರಾಗಿ ಕೆಲವಷ್ಟಾಗಿದ್ದಾವೆ, ಇನ್ನು ಮುಂದೆ ಕೆಲವೇನು ಆಗುವಂತವು ಇದ್ದಾವೆ ಅನ್ನುವಂಥ ವಿಷಯ ಪ್ರಸ್ತಾವನೆ ಮಾಡ್ತಾರೆ. ಎಲ್ಲ ಗುರುಶೇವ ಬಳಗದ ಅತ್ಯಂತ ಆತ್ಮೀಯ ಭಕ್ತರದು ದೊಡ್ಡ ಚರ್ಚೆ. ಇದು ಕಾರ್ಯಕ್ರಮ ದೊಡ್ಡದಾಗಿ ಮಾಡಬೇಕು, ಜೋರು ಮಾಡಬೇಕು ಅಂತ ನಾವಂದ್ವಿ. ಸಿಂಪಲ್ ಮಾಡ್ರಿ, ಒಂದು 100 ಜನ ಒಳಗಷ್ಟೇ ಸಿಂಪಲ್ ಆಗಿ ಮಾಡ್ರಿ ಅಂತ ನಾವು ಹೇಳ್ತಿದ್ವಿ. ಇಲ್ಲ ಇಲ್ಲ, ನೀವು ಕಣ್ಕುಪ್ಪೇಗು ಸಿಂಪಲ್ ಅಂದಾನೆ ದೊಡ್ಡದಾಗೈತೆ, ಇಲ್ಲಿ ಜೋರು ಮಾಡ್ತೀವಿ. ನೀನ್ ರಾತ್ರಿವರೆಗೂ ಚರ್ಚೆ, ಎಲ್ಲ ಕಡೆ ಫೋನ್ ಮಾಡ್ತೀವಿ, ಎಲ್ಲ ಕರೆಸ್ತೀವಿ. ಒಂದ್ 10-15 ಸಾವಿರ ಜನ ಸೇರಿದ್ರೆ ಹೆಂಗ? ಈಗ ಬೇಡ, ಮುಂದೆ ಎಲ್ಲ ಕಾರ್ಯಗಳ ಮುಗಿದ ಮೇಲೆ 10,000 ಅಲ್ಲ 1,00,000 ಬೇಕಾದ್ರೆ ಸೇರಿಸ್ರಿ. ಈ ಸಂದರ್ಭ ಅದರಲ್ಲಿ ನಾವು ಹೇಳಿದ್ರು 100 ಜನಗಳು ಸಿಂಪಲ್ ಮಾಡ್ರಿ. ಆ 100 ಜನ ಅಂತ ಹೇಳಿದ್ರೆ ಇಲ್ಲಿಗೆ ಬಂದಿದೆ, ಇಲ್ಲಿ ಪೂರ್ವ ಬಿಟ್ಟದ್ರೆ ಎಲ್ಲಿ ಹೋಗುತ್ತೋ ಅನ್ನುವಂಥದ್ದು ಒಂದ್ ಕಡೆ ವಿಚಾರ. ಆದ್ರೆ ಮದ್ಭಕ್ತ ಮಮಾದಕ ಶ್ರೇಷ್ಠ. ಇವತ್ತಿಗೂ ಕೂಡ ಎಲ್ಲ ಕಾಲದಲ್ಲೂ ಭಕ್ತರು ನಮ್ಮ ಜೊತೆಗಿದ್ದಾರೆ. ಅದು ಒಂದು ವಿಶ್ವಾಸ. ಗುರುವಿನ ಕೃಪೆ, ಭಗವಂತನ ಆಶೀರ್ವಾದ, ಭಕ್ತರ ಸಹಯೋಗ, ಅದು ಯಾವತ್ತೂ ಕೂಡ ನಮಗೆ ಕಡಿಮೆ ಆಗಿಲ್ಲ. ನಾವು ಹೇಳ್ತೇವೆ ಕಣ್ಕೊಪ್ಪಿ ಗವಿಮಠಕ್ಕೆ ಯಾವ ಆಸ್ತಿನೂ ಇಲ್ಲ, ಇದಕ್ಕೂ ಯಾವ ಆಸ್ತಿನೂ ಇಲ್ಲ. ಆದ್ರೆ ಮುಂದೆ ಸ್ಟೋರ್ ಒಂದು ನಿರ್ಮಾಣ ಆಗಿದೆ ಇಲ್ಲಿಗೆ. ಆದ್ರೆ ಯಾವ ಆಸ್ತಿ ಇಲ್ಲ ಅಂದ್ರೂ ಕೂಡ ಈ ಕ್ಷೇತ್ರಗಳ ನಿಜವಾದ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಮದ್ಭಕ್ತ ಮಮಾದಕ್ಕೆ ಶ್ರೇಷ್ಠ, ನಮ್ಮ ಭಕ್ತರೇ ಆಸ್ತಿ ಆಗುತ್ತಾರೆ. ಈ ಸಂದರ್ಭದಲ್ಲಿ ತಿಳಿಸಿ, ಇನ್ನು ಮುಂದೆ ಆಗುವಂತ ಕಾರ್ಯಗಳು ಸಾಕಷ್ಟಿದ್ದಾವೆ. ಅದ್ರ ಜೊತೆಯಲ್ಲಿ ತಮಗೆಲ್ಲ ಹೇಳೋದು ಇಷ್ಟೇ, ಭಕ್ತ ಬಂಧುಗಳೇ, ಯಾವುದೇ ಸಂದರ್ಭದಲ್ಲೂ ಕೂಡ ವಿಚಲಿತರಾಗೋದು ಬೇಡ, ಗೊಂದಲಗಳು ಬೇಡ. ತುಂಬಾ ಜನ ಮನೆ ಕಣ್ಕುಪ್ಪಿಯಲ್ಲಿ ಅಳುತ್ತಿದ್ರು. ನಿಮ್ಮ ಘೋಷಣೆ ಆಯ್ತು, 2 ದಿವಸ ಊಟನ ಮಾಡಿಲ್ಲ ಕೆಲವರು ಹೇಳಿದ್ರು, ನಿದ್ರೆ ಮಾಡಿಲ್ಲ ಅಂತ ಕೆಲವರು ಹೇಳ್ತಿದ್ರು. ಯಾಕೆ ಅಂತ ನಾವು ಕೇಳಿದ್ರೆ ಅವ್ರು ಹೇಳ್ತಿದ್ರು, ನಮಗೆ ಯಾವಾಗ ಬೇಕಾದ್ರೆ ನೀವು ಸಿಗ್ತಿದ್ರಿ, ನೀವು ಅಲ್ಲಿ ಹೋಗಿ ಕೂತ್ರಿ ಅಂದ್ರೆ ನಮ್ಮ ಗತಿ ಏನು ಅನ್ನುವಂಥದ್ದು ಅವರ ನೋವು. ಅದಕ್ಕೆ ನಾವು ಮಾಹಿತಿ ಕೊಟ್ವಿ. ಅಲ್ಲಿ ಹಿಮಾಲಯದ ನಿಯಮ ಹೇಗಿದೆ, ವೈಶಾಖ ಮತ್ತು ಜ್ಯೇಷ್ಠ ಮಾಸ 1-2 ಮಾಸಗಳು ಅಲ್ಲಿ ಇರಲೇಬೇಕಾಗುತ್ತೆ, 2 ತಿಂಗಳು. ಮತ್ತೆ ಕಾರ್ತಿಕ ಮಾಸ 3 ತಿಂಗಳು ಹಿಮಾಲಯದಲ್ಲಿ ಇರಲೇಬೇಕು. ಇನ್ನು ಉಳಿದಂತ ಏನು ಅವಧಿ ಇದೆಯಲ್ಲ, ಅದು ನಾವು ಇದೇ ಭಾಗದಲ್ಲಿದ್ದು ಸದಾ ನಮ್ಮ ಜೊತೆಗೆ ಇರ್ತೇವೆ ಆ ಭರವಸೆಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಪ್ರತಿಯೊಬ್ಬರು ಕೂಡ ಕಾಯ ವಾಚ ಮನಸ್ಸ ಕರ್ತವ್ಯವನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗೋಣ ಅನ್ನುವಂಥ ವಿಷಯವನ್ನು ಪ್ರಸ್ತಾವನೆ ಮಾಡ್ತಾ, ಸಮಯ ಬಹಳ ಆಗಿದೆ. ಜೊತೆಗೆ ತಮ್ಮೆಲ್ಲರನ್ನು ನೋಡಿ ಹೆಚ್ಚೇನು ಮಾತಾಡ್ಲಿಕ್ಕೆ ಬರ್ತಿಲ್ಲ ಇವತ್ತು. ಯಾಕೆಂದ್ರೆ ಉಳಿದ ಸಮಯದಲ್ಲಿ ಸುದೀರ್ಘವಾಗಿ ಮಾತಾಡ್ಕೊಂಡು ಹೋಗ್ತಿದ್ವಿ. ಇವತ್ತೆಲ್ಲ ತಮ್ಮೆಲ್ಲರ ನೋಡಿ ಆನಂದ ಆಗಿದೆ. ಅದಕ್ಕಾಗಿ ಹೆಚ್ಚು ವಿಷಯಗಳು ಪ್ರಸ್ತಾವನೆ ಮಾಡದೆ, ನಾವು ಮಾಡಿದ ಪುಣ್ಯ, ನಾವು ಮಾಡಿದ ಧರ್ಮವೇ ನಮ್ಮ ರಕ್ಷಾ ಕವಚ ಅನ್ನುವಂತ ವಿಷಯವನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರ್ತಾ, ಈ ಕಾರ್ಯಕ್ರಮ ಇದು ಮಂಗಲ ಆದ ಮೇಲೆ
ಕೆಲವು ಸೂಚನೆಗಳು ಕೊಡ್ತಾರೆ. ಕಂಬಾಳಿಗಳು ಏನು ಅಂತ ಕೇಳಿದ್ರೆ, ಎಲ್ಲರಿಗೂ ಕೂಡ ದರ್ಶನ ಕೊಡುವುದು. ಸಂಜೆ 5 ಗಂಟೆವರೆಗೆ ಇಲ್ಲೇ ಇರ್ತೇವೆ. 5 ಗಂಟೆ ಮೇಲೆ ಕೋಡಿಯಲ್ಲಾಪುರದಲ್ಲಿ ಕಾರ್ಯಕ್ರಮ ಇದೆ. ಆ ಮಠದಲ್ಲೂ ಕೂಡ ಸ್ವಾಗತ. ದೊಡ್ಡ ಪ್ರಮಾಣದಲ್ಲಿ ಅಲ್ಲೂ ಸಿಂಪಲ್ ಅಂದ್ರೂ ಕೂಡ ದೊಡ್ಡದಾಗಿ ಇಟ್ಟಿದ್ದಾರೆ. ಅಲ್ಲಿ ಹೋಗಿ ರಾತ್ರಿ ಮತ್ತೆ ವಾಪಸ್ ಬರುವಂತ ಪ್ರಯತ್ನ ಮಾಡ್ತೀವಿ. ಅಕಸ್ಮಾತ್ ಲೇಟ್ ಆಯ್ತು ಅಂತ ಕೇಳಿದ್ರೆ ಅಲ್ಲಿ ಉಳಿದು ಬೆಳಗ್ಗೆ 10:30 ಸಮಯಕ್ಕೆ ಇಲ್ಲಿ ಮತ್ತೆ ವಾಪಸ್ ಬರ್ತೇವೆ. ಸೋಮವಾರ ಮಂಗಳವಾರ ಇಲ್ಲೇ ಇರೋದಾಗ್ತದೆ. ಎಲ್ಲರಿಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ ಅನ್ನುವಂಥ ವಿಷಯವನ್ನ ಪ್ರಸ್ತಾಪನೆ ಮಾಡುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸದ್ಭಕ್ತ ಬಂಧುಗಳಿಗೂ, ತನ್ನ ಮನದ ಸೇವೆಯನ್ನು ಸಲ್ಲಿಸಿದ ಎಲ್ಲ ಸೇವಾರ್ಥಿಗಳಿಗೂ, ಸಮಸ್ತ ಭಕ್ತ ಬಂಧುಗಳಿಗೂ, ತಾಯಂದಿರಿಗೂ, ಪರಮ ದಯಾಳು ಪಾರ್ವತಿ ಪರಮೇಶ್ವರರು, ನಮ್ಮ ಪುರೋಹಿತ ವರ್ಗಕ್ಕೂ, ಮೂಲ ಪರಮಾಚಾರ್ಯರು, ಪಂಚಕೇದಾರೇಶ್ವರರು ಸದಾ ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ, ಆರೋಗ್ಯವನ್ನ, ಸಕಲ ಸಂಪದಗಳನ್ನು ಅನುಗ್ರಹಿಸಲಿ ಅನ್ನುವಂಥ ಸತ್ಸಂಕಲ್ಪದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಸಹನಾವವತು ಸಹ ವೈಭವಂತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.